ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವ ಸಂಯುತಂ ಪಿಬತ ಭಾಗವತಂ ಪಿಬತ ಭಾಗವತಂ ಪಿಬತ ಭಾಗವತಂ ರಸಮಾಲಿಯಂ ಮುಹುರಹೋ ರಸಿಕಾ ಭುವಿ ಭಾವುಕಾಃ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ನಮೋ. ಈಗ ಯಾವಾಗ ಟೀಚರ್ಸ್ ಇಬ್ಬರೂ ಖಾಲಿ ಹೊಡಿತಾ ಇದ್ದಾರೆ ಕ್ಲಾಸ್ಗಳಲ್ಲಿ, ಸ್ಟೂಡೆಂಟ್ಸ್ ಸ್ಟ್ರೈಕ್ ಸ್ಟಾರ್ಟ್ ಆಯಿತೋ, ಅವರಿಗೆ ಡೇಂಜರ್ ಏನನ್ನಿಸ್ತು ಅಂದರೆ, ಈಗ ಈ ಜನರೇಷನ್ ಪೂರ್ತಿ ಬ್ರೈನ್ ವಾಶ್ ಮಾಡಿದ್ದಾನೆ, ಇಡೀ ದೈತ್ಯ ಕುಲ ನಿರ್ನಾಮ ಆಗೋಗುತ್ತೆ, ಇವರೇನೆ ದೇ ಆರ್ ದಿ ನೆಕ್ಸ್ಟ್ ರಾಕ್ಷಸಾಸ್ ಆ್ಯಂಡ್ ಆಲ್ ಆಫ್ ದೆಮ್ ಹ್ಯಾವ್ ಬಿನ್ ಕನ್ವರ್ಟೆಡ್ ಟು ನೋಬಲ್ ಡಿವೈನ್ ವಂಡರ್ಫುಲ್ ಪೀಪಲ್. ಎಲ್ಲಿ ದೈತ್ಯರ ಸಂತಾನ ಇಲ್ಲಿ ಇನ್ನ ವಿಚಿತ್ರ ರೋಷಾವೇಶ ಆಗೋಗುತ್ತೆ. ಪ್ರಹ್ಲಾದನ ದರ 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 ಎಳ್ಕೊಂಬಂದು ಹಿರಣ್ಯಕೇಶಿಪು ಹತ್ರ ಎಳ್ಕೊಂಬಂದು ಅವನ ಹತ್ರ ಎಸೆದು ಬಿಟ್ಟು ರೆಸಿಗ್ನೇಷನ್ ಲೆಟ್ರ್ ಬರೆದು ರೆಸಿಗ್ನೇಷನ್ ಲೆಟ್ರನ್ನು ಅವನ ಮುಖಕ್ಕೆ ಎಸಿತಾರೆ. ನೀನು ನಿನ್ನ ಮಗ ಯಾರೂ ಬೇಕಾಗಿಲ್ಲ, ನಿನ್ನ ಗ್ರ್ಯಾಂಡ್ಸು ನಿನ್ನ ಆ್ಯನ್ಯೂಟಿ ಏನೂ ಬೇಕಾಗಿಲ್ಲ, ತಗೊಂಡೋಗು. ಯಾಕೆ ಏನಾಯಿತು ಅಂತಂತಾನೆ, ಕೇಳು ನಿನ್ನ ಮಗನ್ನ ಏನಂತ. ಕೋತಿ ತಾನು ಕೆಡೋದು ಅಲ್ಲದೆ ವನವನ್ನೆಲ್ಲ ಕೆಡಿಸ್ತು ಅಂದಾಗ ಇಡೀ ದೈತ್ಯ ಬಾಲಕರ ಎಲ್ಲ ಮನಸ್ಸುಗಳನ್ನು, ಬುದ್ಧಿಗಳನ್ನು, ವಿವೇಕಗಳನ್ನು ಹಾಳು ಮಾಡಿ ನಮ್ಮ ದೈತ್ಯ ಕುಲದ ವಿರುದ್ಧವಾಗಿರತಕ್ಕಂಥ ಬುದ್ಧಿವಾದವನ್ನು ಅವ್ರಿಗೆ ಹೇಳಿಕೊಟ್ಟು, ದೇವತೆಗಳನ್ನು ಪ್ರೀತಿ ಮಾಡಿ ಅಂತ ಹೇಳಿಕೊಟ್ಟು, ಮಹಾವಿಷ್ಣು ಅಂತಿಮ ದೈವ ಅಂತ ಹೇಳಿಕೊಟ್ಟು, ಅವನೇ ಸುಪ್ರೀಮೋ, ಅವನೇ ಅಲ್ಟಿಮೇಟು, ನಾವ್ಯಾರೂ ಅಲ್ಲ ಅಂತ ಹೇಳಿಕೊಟ್ಟು ಇಡೀ ದೈತ್ಯ ಕುಲವನ್ನು ನಾಶ ಮಾಡೋದಕ್ಕೆ ಹುಟ್ಟಿರತಕ್ಕಂಥ ಕುಲ ಕಂಟಕ ಇವನು. ಬೇಕಾಗಿಲ್ಲ ಇವನು. ಈ ಮಾತು ಗುರುಗಳ ಬಾಯಿಂದನೇ ಬಂದುಬಿಟ್ಟ ಮೇಲೆ ವಿಚಿತ್ರ. ಮಾಧಮಾಧಮ ಕುಲಕಂಠಕ ಯಾತಕ್ಕೆ ಹುಟ್ಟದೋ, ಈ ಕ್ಷಣದಲ್ಲಿ ಯಾರು ನಿನಗೆ ಹೇಳಿಕೊಟ್ಟಾರೋ? ಕೂಗ್ತಾನೆ, ಕಿರಿಚುತ್ತಾನೆ. 14 ಲೋಕಗಳು ಗಟಗಟ ನಡುಗ್ತಾ ಇರತಕ್ಕಂಥ ಹಿರಣ್ಯಕಶಿಪು ನನ್ನ ಮಾತನ್ನು, ನನ್ನ ಸಿಲೆಬಸ್ಸು, ನನ್ನ ಟೆಕ್ಸ್ಟ್ ಬುಕ್ಕನ್ನು ಧಿಕ್ಕರಿಸ್ತಾ ಇದೆಯಲ್ಲ, ಯಾರ ಬೆಂಬಲನೋ ಇದೆಯೋ ನಿನಗೆ? ಕರಿತಾನೆ ಭಟ್ರುಗಳನ್ನು, ಕೊಂದಾಕ್ಬಿಡಿ ಇವನ್ನ, ಸಮುದ್ರಕ್ಕೆ ತಳ್ಳಿ ಇವನ್ನ. ತಳ್ಳಿದ್ರು ಸಮುದ್ರಕ್ಕೆ. ಹರಿ 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 ಎನ್ನು ಪ್ರಾಣಿ ಹರಿ ಪ್ರತಿಕ್ಷಣ ಹರಿ 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 ಅಂತಿದ್ರೆ ಸುಖವಾಗಿ ಎದ್ದು ಬಂದ. ಬೆಟ್ಟದ ಮೇಲಿಂದ ತಳ್ಳಿ ಸುಖವಾಗಿ ಎದ್ದು ಬಂದ. ಬೆಂಕಿ ಮಧ್ಯೆ ಎಸಿರಿ ಸುಖವಾಗಿ ಎದ್ದು ಬಂದ. ಸರ್ಪಗಳು, ವಿಷ ಸರ್ಪಗಳ ಮಧ್ಯೆ ಹಾಕಿ ಸುಖವಾಗಿ ಎದ್ದು ಬಂದ. ಭರ್ಜಿಗಳಿಂದ ಚುಚ್ಚಿ ಚುಚ್ಚಿ ಸಾಯಿಸಿಬಿಡಿ ಸುಖವಾಗಿ ಎದ್ದು ಬಂದ. ಎಷ್ಟು ಪ್ರಯತ್ನ, ಎಷ್ಟೆಷ್ಟು ರೀತಿಯಲ್ಲಿ ಕೊಂದ್ರು ಕೂಡ ಹರಿ ಹರಿ ಅಂತಲೇ ಎದ್ದು ಬರ್ತಾ ಇರ್ತಾನೆ. ಈಗ ಹಿರಣ್ಯಕಶಿಪಿಗೆ ಒಂದು ಡೌಟ್ ಸ್ಟಾರ್ಟ್ ಆಯಿತು, ಸಸ್ಪಿಷನ್ ಸ್ಟಾರ್ಟ್ ಆಯಿತು. ಸಸ್ಪಿಷನ್ ಏನು, ಡೌಟ್ ಏನಂದರೆ, ನಾನು ತಪಸ್ಸು ಮಾಡಿ ಬ್ರಹ್ಮದೇವರು ಬಂದಾಗ ನನಗೆ ಅದರಿಂದ ಸಾವು ಬರ್ಕೊಡ್ದು, ಇದರಿಂದ ಸಾವು ಬರ್ಕೊಟ್ಟು ಕೇಳಿದ್ದಿಲ್ಲ, ನನಗೆ ಅಂತ ಕೇಳಿದ್ದು ನನ್ನ ಮಗನಿಗೆ ಅಂತ ಕೇಳ್ಕೊಂಡು, ಯಾವುದರಿಂದನೂ ಸಾಯ್ತಿದ್ದ ಆಯ್ತಾ ಇಲ್ಲಲ್ಲಪ್ಪ ಇವನು, ಏನು ಕರ್ಮ. ಆಗ ಇಂಥ ಶಕ್ತಿಯನ್ನು ಕೂಗುತ್ತಾನೆ, ಕಿರಿಸುತ್ತಾನೆ. ಯಾರೋ ನಿನಗೆ ಎಷ್ಟು ಶಕ್ತಿ ಕೊಟ್ಟಿದ್ದೋ, ಇಂಥ ಶಕ್ತಿ ಇಟ್ಟು ನನ್ನಂಥವನ್ನ, ನವಗ್ರಹಗಳನ್ನು ಮಂಚದ ಕಾಲಿ ಕಟ್ಕೊಂಡಿರೋನು, 14 ಲೋಕಗಳನ್ನು ಗಡಗಡ ನಡುಗಿಸ್ತಾ ಇರತಕ್ಕಂಥವನು, ಜಗತ್ತನ್ನೇ ಗೆದ್ದಿರತಕ್ಕಂಥ ಮಹಾ ಸಾರ್ವಭೌಮ ಹಿರಣ್ಯಕಶಿಪುವನ್ನು ಧಿಕ್ಕರಿಸ್ತಾ ಇದೆಯಲ್ಲ, ಯಾರೋ ನಿನಗೆ ಇದನ್ನು ಹೇಳಿಕೊಟ್ಟಿದ್ದು? ಆವಾಗ ಪ್ರಹ್ಲಾದ ಹೇಳ್ತಾನೆ, ಹೆದರಲಿಲ್ಲ, ಬೆದರಲಿಲ್ಲ, ಅಂಜಲಿಲ್ಲ, ಅಳಕಲಿಲ್ಲ. ಅಪ್ಪನ ಮುಖಾನು ಹೇಳ್ತಾನೆ, ನ ಕೇವಲಮ್ಮೆ ಭವತಶ್ಚ ರಾಜನ್ ಸವೈವಲಂಬಲಿನ ಚಾಪರೇಶ. ನೀನು ಹೀಗೆ ಕೂಗಕ್ಕೆ, ಕಿರಿಚಕ್ಕೆ, ಅರ್ಚದಕ್ಕೆ ಯಾರು ನಿನಗೆ ಶಕ್ತಿ ಕೊಟ್ಟಿದ್ದಾರೋ ಅವರೇ ನನಗೂ ಶಾಸನ ಕೊಟ್ಟಿದ್ದಾರೆ, ನನಗೂ ಶಕ್ತಿ ಕೊಟ್ಟಿದ್ದಾರೆ. ನಿನ್ನ ಶಾಸನ ನನಗೇನು ಮಾಡೋದಿಲ್ಲ. ಯಾಕೆ ಅಂದರೆ ನಿನ್ನಂಥ ಕೋಟಿ ಕೋಟಿ ಕ್ರಿಮಿಗಳನ್ನು, ಕೀಟಗಳನ್ನು ಶಾಸನ ಮಾಡ್ತಿರತಕ್ಕಂಥ ಮಹಾಶಾಸಕ ನನ್ನ ಸಂರಕ್ಷಣೆ ಮಾಡ್ತಾ ಇದ್ದಾನೆ. 14 ಲೋಕಗಳನ್ನ ಗೆದ್ದಿದ್ದೀನಿ, ನನಗೇನೆ ನೀನು ಗಲಾಟೆ ಮಾಡ್ತೀಯಾ? ಅವನು ಹೇಳ್ತಾನೆ, ಅಲ್ಲಪ್ಪ ಸ್ವಾಮಿ, 6 ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ 6 ಗೆಲ್ಲದೆ ಇರತಕ್ಕಂಥವ್ನು ನೀನು 14 ಏನು ಗೆಲ್ತಾ ಇದೆಯಾ? 10 ದಿಕ್ಕುಗಳನ್ನ ಗೆಲ್ತಿದ್ಯಾ, 6 ಗೆಲ್ಲದೆ ಇರೋನು 10 ಗೆಲ್ಲಕ್ಕಾಗುತ್ತೆ, 14 ಗೆಲ್ಲಕ್ಕಾಗುತ್ತೋ? ಏನು ಗೆದ್ದಿಲ್ಲ ನೀನು. ದುಷ್ಟ, ನಿನಗೆ ಇವತ್ತು ಸಾವು ನಿಶ್ಚಿತ ಆಗಿದೆ, ಅದಕ್ಕೆ ಹೀಗೆಲ್ಲ ಹಲವುತ್ತಾ ಇದೆಯಾ ನೀನು. ಅದಕ್ಕಿಂತ ನನ್ನ ಸೋದರ ಹಿರಣ್ಯಾಕ್ಷನನ್ನು ಕೊಂದ ದಿನದಿಂದ ಆ ಮಹಾವಿಷ್ಣು ನನ್ನ ತಲೆ ತಪ್ಪಿಸ್ಕೊಂಡು ನನ್ನ ಕಣ್ಣು ತಪ್ಪಿಸ್ಕೊಂಡು ಎಳಿತಾ ಇದ್ದಾನೆ. ಜಗತ್ತನ್ನೆಲ್ಲ ಹುಡುಕ್ದೆ, 14 ಲೋಕ ಹುಡುಕ್ದೆ, ಅವನು ಸಿಕ್ಕಲಿಲ್ಲ. ಈಗ ನೀನು ಸರಿಯಾಗಿ ಸಿಕ್ಕಿದ್ಯಾ? ಅವನು ಎಲ್ಲಿದ್ದಾನೆ ಹೇಳು, ಇಲ್ಲ ಅಂದರೆ ನಿನ್ನ ಕೊಂದು ಹಾಕ್ತೀನಿ.
ಅವನ ಜಾಗ ತೋರಿಸು, ಮೊದಲು ಅವನ ಅಪೋಸ್ಟ್ಲ ತೊಗೊಂಡು ಆಮೇಲೆ ನಿಂತ್ಕೊಳ್ತೇನೆ. ಎಲ್ಲಿದಾನೋ ಆ ಹರಿ, ನಿನ್ನ ಹರಿ ಎಲ್ಲಿದಾನೋ ಆ ಜಗದೀಶ್ವರ? 24 ಗಂಟೆ ಹರಿ ಹರಿ ಅಂತಿದೆಯಲ್ಲ. ಅವನ ಪ್ರಹ್ಲಾದ ಅವನು ಅಳುಕಲಿಲ್ಲ. ಎಲ್ಲ ಕಡೆ ಇದ್ದಾನಪ್ಪ ಅವನು, ಎಲ್ಲ ಕಡೆ ಇರ್ಬೋದು ಕಣೋ. ನನ್ನ ರಾಜ್ಯದಲ್ಲಿ ಹೆಜ್ಜೆ ಇಡೋಕ್ಕಾಗ್ತಾ ಇಲ್ಲ, ನಿನ್ನ ರಾಜ್ಯದಲ್ಲೂ ಇದ್ದಾನಪ್ಪ. ಇರ್ಬೋದು, ನನ್ನ ಕ್ಯಾಪಿಟಲ್ ಸಿಟಿ ಫುಲ್ಲಿ ಸೆಕ್ಯೂರ್ಡ್, ಬರೋಕ್ಕಾಗ್ತದೆ. ನಿನ್ನ ಕ್ಯಾಪಿಟಲ್ನೂ ಇದ್ದಾನೆ, ಇರ್ಬೋದು. ನನ್ನ ಅರಮನೆ Z ಕ್ಯಾಟಗರಿ ಸೆಕ್ಯೂರಿಟಿ, ಒಳಗೆ ಒಂದು ಕ್ರಿಮಿ ಬರೋಕ್ಕಾಗೋದಿಲ್ಲ, ಇಲ್ಲೂ ಇದ್ದಾನೆ. ಅರಮನೆ ದೊಡ್ಡದಪ್ಪ, ಅದೇ ಒಂದು ಊರಿದ್ದಾಗಿದೆ. ಈ ಭವನ, ಈಗ ನಾವಿದೀವಲ್ಲ, ಈ ಭವನದ ಒಳಗೆ ಒಂದು ಸಣ್ಣ ಅಣು, ಒಂದು ಕ್ರಿಮಿ ಯಾವುದೂ ಬರೋಕ್ಕಾಗಲ್ಲ, ಅಂಥ ವ್ಯವಸ್ಥೆ ಮಾಡಾಕ್ಬಿಟ್ಟಿದ್ದೀನಿ. ಇಲ್ಲೂ ಇದ್ದಾನಪ್ಪ, ಇಲ್ಲೂ ಇದ್ದಾನ. ಹೌದು, ಹಾಗಿದ್ರೆ ಈ ಕಂಬ, ಈ ಸ್ತಂಭ, ಈ ಸ್ತಂಭದಲ್ಲಿದ್ದಾನೇನೋ? ಈ ಸ್ತಂಭದಲ್ಲೂ ಇದ್ದಾನೆ. ಅಂದ ತಕ್ಷಣ ಹಿರಣ್ಯಕಶಿಪಿಗೆ ಎಂಥ ಸಂತೋಷ ಆಗುತ್ತೆ ಅಂದರೆ, ನನ್ನ ಸೋದರ ಹಿರಣ್ಯಾಕ್ಷನನ್ನು ಕೊಂದ ದಿನದಿಂದ ಮಹಾವಿಷ್ಣು ಎಲ್ಲಿದ್ದಾನೆ ಅಂತ ನಾನು ಹುಡುಕ್ತಾ ಇದ್ದೀನಿ. ಕಣ್ಣು ತಪ್ಪಿಸ್ಕೊಂಡು ಅಲ್ಲಿದ್ದ. ನೀನು ಯಾವತ್ತೂ ಸುಳ್ಳು ಹೇಳತಕ್ಕಂಥ ಮಗ ಅಲ್ಲ ನೀನು. ನಿನ್ನ ಬಾಯಲ್ಲಿ ಬಂದಿದೆ ಇವನು ಇಲ್ಲಿದ್ದಾನೆ ಅಂತ. ಅವನನ್ನು ಮೊದಲು ಕೊಂದು ಹಾಕಿ, ಕತ್ತರಿಸಿ ಹಾಕಿ, ಆಮೇಲೆ ನೀನು ಕತ್ತರಿಸಾಕ್ತೀನಿ ನೋಡು. ಕ್ವಸೌ ಮದನ್ಯೋ ಜಗದೀಶ್ವರೋ ಹರಿ, ಎಲ್ಲಿದಾನೋ ಆ ಜಗದೀಶ್ವರ ನಿನ್ನ ಹರಿ? ಈ ಕಂಬದಲ್ಲ, ನೋಡು ಈಗ ಹೇಗೆ ಹೊಡಿತಿದಿ ಅಂತ ಹೇಳಿ ತನ್ನ ಗದೆಯನ್ನು ತಿರುಗಿಸಿ ಸಮಸ್ತ ಬಲವನ್ನು, ಶಕ್ತಿಯನ್ನು, ವೀರ್ಯವನ್ನು ಎಲ್ಲ ಒಂದು ಕಡೆ ತಂದುಕೊಂಡು ಆ ಇಡೀ ಬ್ರಹ್ಮಾಂಡ ನಡುಗೋಗತಕ್ಕಂಥ ಸಿಡಿಲು ಗುಡುಗುಗಳು ಒಂದಾಗತಕ್ಕಂಥ ರೀತಿಯಲ್ಲಿ ಗದೆಯನ್ನು ಸ್ತಂಭಕ್ಕೆ ಒಂದು ಹೊಡೆದ ಅಂದ ಮರುಕ್ಷಣದಲ್ಲೇ ಆ ಸ್ತಂಭವನ್ನು ಸೀಳಿಕೊಂಡು ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಶು ಅಖಿಲೇಶಾತ್ಮನಃ ಅದೃಶ್ಯತ ಅತ್ಯದ್ಭುತ ರೂಪವನ್ನು ಸ್ತಂಭೇ ಸಭಾಯಂ ನ ಮೃಗಂ ನ ಮಾನುಷಂ. ಅದು ಒಡ್ಕೊಂಡು ಮೃಗಕ್ಕೆ ಮೃಗ ಅಲ್ಲ, ಮನುಷ್ಯನಿಗೆ ಮನುಷ್ಯ ಅಲ್ಲ, ನಾರಸಿಂಹನಾಗಿರತಕ್ಕಂಥ ಶ್ರೀಹರಿ, ಸಾಕ್ಷಾತ್ ಶ್ರೀಹರಿ. ಅದು ನರಸಿಂಹ ರೂಪದ ಮುಖ ಮನುಷ್ಯ ದೇಹದಲ್ಲಿ ಬಂದು ಅದರಿಂದ ಈಚೆ ಬಂದ. ಹೇಗೆ ಬಂದ ಅಂದರೆ, ದ ಫೆರೋಸಿಟಿ ವಿತ್ ವಿಚ್ ಹಿ ಅಪಿಯರ್ಡ್ immediately, within fraction of a second, even before Hiranyakashipu thought what was happening, even before Hiranyakashipu thought who is this person, even before Hiranyakashipu thought that he has to take the sword or the gada and he has to kill, even before all those things, ಹದ್ದು ಬಂದು, ಗರುಡ ಬಂದು ಅತ್ಯಂತ ಶರವೇಗದಿಂದ, ನಾಗಾಲೋಟದಿಂದ ಹೇಗೆ ನಾಗಸರ್ಪವನ್ನು ಎತ್ತುಕೊಂಡು ಏನಾಗುತ್ತೆ ಅಂತ ಸರ್ಪ ಯೋಚನೆ ಮಾಡೋಷ್ಟರೊಳಗೆ ಸರ್ಪವನ್ನು ಎತ್ಕೊಂಡು ಹೇಗೆ ಗರುಡ ಹೊರಟೋಗುತ್ತೋ ಹಾಗೆ ನರಸಿಂಹ ಬಂದು ಹಿರಣ್ಯಕಶಿಪುವನ್ನ ಅನಾಮತ್ತ ಎತ್ತುಕೊಂಡು ಬಂದು ದೈತ್ಯನನ್ನು ಹಿಡಿದು ಸಿಂಹನಾದವನ್ನು ಮಾಡಿದ ಸಿಂಹರೂಪನಾಗಿರತಕ್ಕಂಥ ಶ್ರೀಹರಿ ನರಸಿಂಹ ಸಿಂಹನಾದ ಮಾಡ್ದ. ಸಿಂಹನಾದಕ್ಕೆ ಇಡೀ ದೈತ್ಯ ಕುಲ ನಡುಗಿ ಹೋಯಿತು, ಅರಮನೆ ಒಡೆದು ಹೋಯಿತು, ಭೂಕಂಪ ಆಗೋಯ್ತದು. ಆದರೆ ಸಿಂಹಾಸನದ ಮೇಲೆ ಕೂಡಿಸ್ಕೊಳ್ಳಿಲ್ಲ, ಬಂದ ಹೊಸಲ ಹತ್ರ ಬಂದ. ಒಳಗಡೆನೂ ಹೋಗಲಿಲ್ಲ, ಹೊರಗಡೆನೂ ಹೋಗಲಿಲ್ಲ, ಹೊಸಲ ಮೇಲೆ ಕೂತ. ಕೆಳಗಡೆ ಇಡಲಿಲ್ಲ, ಮೇಲ್ಗಡೆ ಇಡಲಿಲ್ಲ, ತೊಡೆ ಮೇಲೆ ಇಟ್ಟುಕೊಂಡ. ಆಮೇಲೆ ಸ್ವಲ್ಪ ಹೊತ್ತು ಕಾದ. ಹಗಲು ಮುಗಿತಾ ಇದೆ, ರಾತ್ರಿ ಇನ್ನೂ ಪ್ರಾರಂಭ ಇಲ್ಲ, ಸಂಧಿ ಕಾಲಕ್ಕೆ ಕಾದ. ಮನುಷ್ಯ ಅಲ್ಲ ಅವನು, ಪ್ರಾಣಿ ಅಲ್ಲ ಅವನು. ಆಮೇಲೆ ಶಸ್ತ್ರ ಹಾಕಲಿಲ್ಲ, ಅಸ್ತ್ರ ಹಾಕಲಿಲ್ಲ. ಏನು ಹಾಕದ? ತನ್ನ ಉಗುರುಗಳನ್ನು ಹಾಕದ. ಉಗುರನ್ನೇ ಶಸ್ತ್ರವನ್ನಾಗಿ ಮಾಡಿಕೊಂಡ. ವರ ಏನಿತ್ತು? ಸಜೀವದಿಂದ ಸಾವು ಬರ್ಕೊಡ್ದು, ನಿರ್ಜೀವದಿಂದ ಸಾವು ಬರ್ಕೊಡ್ದು. ಉಗುರನ್ನು ನೀವು ಕಟ್ ಮಾಡಿಕೊಂಡ್ರೆ ನೋವಾಗಲ್ಲ, ಯಾಕೆಂದರೆ ಅದಕ್ಕೆ ಜೀವ ಇಲ್ಲ, ನಿರ್ಜೀವ ಅಂದರೆ ನಿರ್ಜೀವ ಅಲ್ಲ, ಅದು ಬೆಳೆಯುತ್ತೆ, ಅದಕ್ಕೆ ಸಜೀವ. ಸಜೀವದಿಂದ ಸಾವಿಲ್ಲ, ನಿರ್ಜೀವದಿಂದ ಸಾವಿಲ್ಲ. ಉಗುರನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡ. ಉಗುರನ್ನು ಅವನ ಕತ್ತಿಗೆ ಹಾಕದ, ಕೊರಳಿಗೆ ಹಾಕದ, ಎದೆಗೆ ಹಾಕದ, ಎದೆ ಬಗದು ಅವನ ಕೊರಳಲ್ಲಿರತಕ್ಕಂಥ ಹಿರಣ್ಯಕಶಿಪುವಿನ ಎದೆ ಬಗದು ಅವನ ಕೊರಳನ್ನು, ಆ ಕೊರಳಲ್ಲಿದ್ದಂಥ ಕರುಳ ಮಾಲೆಯನ್ನು ತೆಗೆದ, ಕರುಳ ಮಾಲೆಯನ್ನು ಕಿತ್ತ, ಅದನ್ನು ಹಾರ ಮಾಡಿಕೊಂಡು ಹಾಕ್ಕೊಂಡ ನರಸಿಂಹ. ಇಷ್ಟು ವಿವರಣೆ ಕೇಳಿದರೆ, ಯಾರಾದರೂ ಫಾರಿನರ್ಸ್ ಇದನ್ನು ಕೇಳಿದರೆ, ನಿಮ್ಮ ಇಂಡಿಯನ್ ಗಾಡ್ ಇಷ್ಟು ಕ್ರೂಯಲ್ಲ, ಇಷ್ಟು ವೈಲೆಂಟ? ಬೇಡ ಸ್ವಾಮಿ, ಬೇಡ. ಪುರಂದರದಾಸರು ಹೇಳ್ತಾರೆ, ದಾನವನ್ನು ಕೊಂದದ್ದಲ್ಲ ಕಾಣಿರೋ ನಮ್ಮ ಗಾನ ವಿನೋದಿ ತೊರವೆ ನರಸಿಂಹ ಯಾಕೆ ಹೀಗೆ ಮಾಡ್ದ ಅಂತಂದರೆ, ಪ್ರಹ್ಲಾದನಂಥ ರತ್ನ, ಮುತ್ತು, ಬಂಗಾರ ಯಾವ ಮೈನಿಂದ ಬಂದಿರೋದಪ್ಪ?
ಅದು ಹಿರಣ್ಯಕಶಿಪು ಅನ್ನೋ ಮೈನ್ನಿಂದ ಬಂದಿರತಕ್ಕಂಥ ಬಂಗಾರ. ಅದು ಈ ರತ್ನ ಈ ಬಂಗಾರದ ಹಾಗೆ ಇನ್ನೂ ಏನಾದರೂ ರತ್ನನೋ ಬಂಗಾರನೋ ಆ ಮೈನ್ನಲ್ಲಿ ಇರ್ಬೋದಾ ಅಂತ ಹಿರಣ್ಯಕಶಿಪು ಅನ್ನತಕ್ಕಂಥ ಮೈನ್ನೊಳಗೆ ಮೈನಿಂಗ್ ಆಪರೇಷನ್ ಮಾಡಿದ ನರಸಿಂಹ ಅಷ್ಟೇ. ಇನ್ನೂ ಬೇರೆ ರತ್ನ ಬಂಗಾರ ಇದೆಯೋ ಹುಡ್ಕೋಣ ಅಂತಂದ್ಬಿಟ್ಟು ಆಯಿತು. ಅದಿರಲಿ, ಆ ಕತ್ತು ಕೊಯ್ದು ಕೊರಳು ತೆಗೆದು ಕೊರಳಲ್ಲಿರೋ ಕರಳು ಮಾಲೆ ತೆಗೆದು ಕರಳು ಬಳ್ಳಿನ ಹಾರ ಹಾಕ್ಕೊಂಡಲ್ಲ, ಇದೇನಿದು ಮಾಡೋದ ಇದು ದೇವತೆಗಳ ಅಂದರೆ ಆವಾಗ ಪುರಂದರದಾಸ್ ಹೇಳ್ತಾರೆ, ಸಂಬಂಧಗಳಲ್ಲಿ ಅಂತಿಮ ಸಂಬಂಧ, ಅಲ್ಟಿಮೇಟ್ ಸಂಬಂಧ, ಡಿವೈನ್ ಕನೆಕ್ಷನ್ನು, ಮೋಸ್ಟ್ ನೋಬಲ್ ಕನೆಕ್ಟಿವಿಟಿ, ದ ಸುಪ್ರೀಂ ರಿಲೇಷನ್ಶಿಪ್ ಯಾವುದು ಅಂತಂದರೆ ಕರುಳ ಸಂಬಂಧ. ಎಲ್ಲ ಸಂಬಂಧಗಳಿಗಿಂತ ಶ್ರೇಷ್ಠ, ಎಲ್ಲ ಸಂಬಂಧಗಳಿಗಿಂತ ಪವಿತ್ರ, ಎಲ್ಲ ಸಂಬಂಧಗಳಿಗಿಂತ ಆಪ್ತ ಕರುಳ ಸಂಬಂಧ. ನನಗೆ ಪ್ರಹ್ಲಾದನಿಗೆ ಇರೋ ಸಂಬಂಧ ಕರುಳ ಸಂಬಂಧ ಕಂಡ್ರು ಅಂತ ಪ್ರಪಂಚಕ್ಕೆ ತೋರಿಸೋದಕ್ಕೆ ಕರುಳು ಮಾಲೆ ಹಾಕ್ಕೊಂಡ ಅವನು. ಈಗ ನರಸಿಂಹನ ಕಣ್ಣಿನಿಂದ ಉರಿತಾ ಇರತಕ್ಕಂಥ ಕೆಂಡದ ಉಂಡೆಗಳು ಹೇಗೆ ಈಚೆ ಕಡೆ ಬರ್ತಾ ಇತ್ತು ಅಂತಂದರೆ ಇಡೀ ಜಗತ್ತು ನಡು ಹೋಗ್ತಾ ಇದೆ. ದೇವಾನ ದೇವತೆಗಳು ನಡು ಹೋಗಿದ್ದಾರೆ, ಬ್ರಹ್ಮದೇವರು ಇಂದ್ರಾದಿ ದೇವತೆಗಳು ನಡಗಿದ್ದಾರೆ, ಲಕ್ಷ್ಮೀದೇವಿ ಹೆದರಿಕೊಂಡು ದೂರ ನಿಂತಿದ್ದಾಳೆ. ಆ ಕೋಪವನ್ನು ಬ್ರಹ್ಮ, ಲಕ್ಷ್ಮಿ, ದೇವತೆಗಳು, ದೇವೇಂದ್ರ ಯಾರಿಂದಲೂ ನರಸಿಂಹನ ಕೋಪವನ್ನು ತಡೆಯೋಕ್ಕಾಗ್ತಾ ಇಲ್ಲ, ಅದನ್ನು ಶಮನ ಮಾಡೋಕ್ಕಾಗ್ತಾ ಇಲ್ಲ. ಆಗ ಲಕ್ಷ್ಮಿ ಪ್ರಹ್ಲಾದನ ಹತ್ರ ಬಂದು, ಚಿನ್ನ, ರನ್ನ, ಬಂಗಾರ, ಮುದ್ದು, ನೀನೊಬ್ಬ ಅವನ್ನ ಸಾಂತ್ವನ ಮಾಡ್ಬೋದು, ಹೋಗಿ ಮೊದಲು ಆ ನರಸಿಂಹನ ಶಮನ ಮಾಡಪ್ಪ ಅಂತ ಕೇಳಿಕೊಂಡಾಗ ಆಗ ಬಂದು ಪ್ರಹ್ಲಾದ ನರಸಿಂಹನ ನೋಡಿ, ಅಪ್ಪ ದೇವರೇ, ನಿನ್ನ ನೋಡಿ ನಾನು ಯಾಕೆ ಭಯ ಪಡಲೋ, ನಾನು ನಿನ್ನ ನೋಡಲ್ಲ, ಈ ಸಂಸಾರ ಚಕ್ರದಲ್ಲಿ ಸಿಕ್ಕಾಕ್ಕೊಂಡು ನರಳ್ತಿರತಕ್ಕಂಥದ್ದು ರೀತಿಗಳನ್ನು ಜನ ಹೇಗೆ ನರಳ್ತೀರ ನೋಡಿದರೆ ಆ ಸಂಸಾರದ ಭಯ, ಅದಕ್ಕೆ ಭಯ ಪಡ್ತೀನಿ ಹೊರತುನೋ ಅಧಿಕಾರದ ಭಯ, ಅಹಂಕಾರದ ಭಯ, ಅಲಂಕಾರದ ಭಯ, ನೋವುಗಳ ಭಯ, ದುಃಖದ ಭಯ, ಅವಮಾನದ ಭಯ, ಸಂಕಟದ ಭಯ, ಸಂಸಾರದ ಭಯ, ಅದಕ್ಕೆ ಭಯ ಪಡಬೇಕೇ ಹೊರತು ನಿನ್ನ ನೋಡಿದ್ರೆ ನಾನು ಯಾಕಪ್ಪ ಭಯ ಪಡಲಿ, ನನಗೆ ಭಯ ಇಲ್ಲ. ಆದರೂ ಎಲ್ಲ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ, ನೀನು ಶಾಂತನಾಗು, ಪರಮ ಶಾಂತನಾಗು ಅಂತ ಹೇಳಿದಾಗ ನರಸಿಂಹ ಆಗ ಸಿಂಹಾಸನದ ಮೇಲೆ ಕೂತ್ಕೊಂಡು ಅತ್ಯಂತ ಮೃದುವಾಗಿರತಕ್ಕಂತಹ ಮಾತಿನಲ್ಲಿ ಹಸನ್ನ ಮುಖ ಕೊಟ್ಟು ಮುಗುಳ್ ನಗೆಯಿಂದ ಮೃದುವಾದ ನರಸಿಂಹ ಅಂತ ಭೀಕರ ಭೀಷಣ ವಿಭತ್ಸ ಅಂತಾರಲ್ಲ, ಪ್ರಹ್ಲಾದನ ಜೊತೆ ಮಾಡುವಾಗ ಮಧುರವಾಗಿ ಪ್ರೀತಿಯಿಂದ ಕಂದನ್ನು ತಡೆದುಕೊಂಡು ಮಾತಾಡ್ತಾ ಪ್ರಹ್ಲಾದನಿಗೆ, ಎಂಥ ಮುದ್ದು ಬಂಗಾರ ಕಣೋ, ನಾನು ನಿನ್ನನ್ನು ಯಾಕೆ ಬಂದೆ ಅಂತಂದರೆ ನಿನ್ನ ಮೋಕ್ಷ ಕರ್ಕೊಂಡು ಹೋಗಕ್ಕೆ ಬಂದಿದ್ದೀನಿ. ಆಗ ಪ್ರಹ್ಲಾದ ಹೇಳ್ತಾನೆ, ಲಕ್ಷ ಜನ ಇಲ್ಲಿ ನೊಂದು ಬೆಂದು ಒದ್ದಾಡ್ತಾ ವಿಚಿತ್ರವಾದ ಸಂಕಟದಲ್ಲಿ ಲಕ್ಷಾಂತರ ಜನ ಇಲ್ಲಿ ನರಳದ್ ನೋಡ್ತಾ ಇರೋವಾಗ ಎಲ್ಲರೂ ಬೇಯ್ತಾ ಇದ್ದಾರೆ, ಬೆಂದು ನೊಂದು ವಿಚಿತ್ರ ವಿಲವಿಲ ಒದ್ದಾಡ್ತಾ ಇರೋದು ಪ್ರತಿಕ್ಷಣ ನೋಡ್ತಿದ್ದೀನಿ. ಇಷ್ಟು ಜನ ಸಂಕಟದಲ್ಲಿರುವಾಗ, ದುಃಖದಲ್ಲಿರುವಾಗ, ಕಣ್ಣೀರಿರುವಾಗ, ಇಷ್ಟು ಜನ ಸಾಯ್ತಾ ಇರೋವಾಗ, ನೋಯ್ತಾ ಇರೋವಾಗ ನಾನೊಬ್ಬ ಮೋಕ್ಷಕ್ಕೆ ಬಂದು ಏನು ಸುಖ ಅನುಭವಿಸ್ತೋ ಸ್ವಾಮಿ, ನನಗೆ ಇಷ್ಟು ಜನಕ್ಕೂ ಒಂದು ನೆಮ್ಮದಿ, ಒಂದು ಸಮಾಧಾನ, ಒಂದು ತೃಪ್ತಿ, ಒಂದು ಸಾಂತ್ವನ, ಒಂದು ಸಮೃದ್ಧಿ ಕೊಟ್ಟು, ಇಷ್ಟು ಜನಕ್ಕೂ ಸಾಧನೆ ಮಾಡಿಸಿ, ಇಷ್ಟು ಜನಕ್ಕೂ ಭಗವತ್ ಪರವಾಗಿರತಕ್ಕಂಥ ಮನಸ್ಸು ಕೊಟ್ಟು, ಇಷ್ಟು ಜನನೂ ಅಲ್ಲಿಗೆ ಬರ್ತೀನಿ ಅನ್ನತಕ್ಕಂಥ ಆಕಾಂಕ್ಷೆಯನ್ನು ವ್ಯಕ್ತಪಡಿಸಿದಾಗ ಅಷ್ಟು ಜನನೂ ಕರ್ಕೊಂಡು ಬರ್ತೀನಿ ಹೊರತು ನಾನೊಬ್ಬನೇ ನೀನು ಮೋಕ್ಷ ಕೊಡ್ತೀನಿ ಅಂತ ಬರೋಕ್ಕೆ ಇಷ್ಟ ಇಲ್ಲ, ಬರೋದಿಲ್ಲ. ಆಗ ಪರಮಾತ್ಮ ಹೇಳ್ತಾನೆ, ಆಯ್ತಪ್ಪ, ನೀನು ಒಂದು ವರನಾದರೂ ಕೇಳ್ಕೊಳ್ಳೋ, ಏನಾದರೂ ವರ ಕೇಳ್ಕೊಳ್ಳೋ, ನಿನಗೆ ನಾನು ಒಂದು ವರ ಕೊಡಲೇಬೇಕು, ಬಂದಿದ್ದೀನಿ. ಆಗ ಪ್ರಹ್ಲಾದ ಸ್ತುತಿ ಎನ್ನತಕ್ಕಂಥದ್ದು, ಪ್ರಹ್ಲಾದನ ಕಥೆ ಎಲ್ರಿಗೂ ಗೊತ್ತು, ಆದರೆ ಪ್ರಹ್ಲಾದ ಸ್ತುತಿ ಅದ್ಭುತವಾದ ವಿಚಾರ. ಅದು ಹೇಳ್ತಾನೆ, ದುಡ್ಡು, ಕಾಸು, ಭೋಗ, ಒಳ್ಳೆ ವಂಶದಲ್ಲಿ ಬಂದಿದ್ದೀನಿ ಅನ್ನತಕ್ಕಂಥ ಅಹಂಕಾರ, ತುಂಬ ರೂಪ ಇದೆ, ಯೌವನ ಇದೆ, ತಾರುಣ್ಯ ಇದೆ ನನಗೆ ಅಂತ ಹೇಳ್ತಾ ಇರೋರು, ನಾನು ಮಹಾವಿದ್ವಾಂಸ, ನಾನು ಪಂಡಿತ, ನನಗೆ ಪಾಂಡಿತ್ಯ ಇದೆ, ವಿದ್ವತ್ತಿದೆ, ಜ್ಞಾನ ಇದೆ, ಬೇಕಾದ ಗೊತ್ತಿದೆ ಅನ್ನತಕ್ಕಂಥವ್ರು, ನಾನು ವೀರ, ಧೀರ, ಶೂರ, ಮಹಾರಥಿಕ, ಅತಿರಥ, ಸಾಮರ್ಥ್ಯ ಇದೆ ಅನ್ನತಕ್ಕಂಥವ್ರು, ನನ್ನ ತೇಜಸ್ ನೋಡು, ವೈಬ್ರೆಂಟು, ರೇಡಿಯಂಟು, ಎಕ್ಸ್ಟ್ರಾಡಿನರಿ, ಡಿಲೈಟ್ಫುಲ್ಲು, ಬ್ರೈಟು, ಬ್ರಿಲಿಯಂಟು ಕೊಚ್ಕೊಳ್ಳತಕ್ಕಂಥವ್ರು, ನಾನು ಎಂಥ ತಪಸ್ಸು ಮಾಡಿದ್ದೀನಿ ಗೊತ್ತಾ, ಎಂಥ ತಪಸ್ಸಿದೆ ಗೊತ್ತಾ, ಎಂಥ ಧ್ಯಾನ ಮಾಡಿದ್ದೀನಿ ಗೊತ್ತಾ ಅಂತ ಹೇಳತಕ್ಕಂಥವ್ರು,
ನಾನೆಂಥ ಉಗ್ರ ಪ್ರತಾಪಿ ಗೊತ್ತಾ ಅಂತ ಹೇಳತಕ್ಕಂಥವ್ರು, ನನ್ನ ವಿಕ್ರಮ, ನನ್ನ ಪರಾಕ್ರಮ, ನನ್ನ ಶಕ್ತಿ, ನನ್ನ ಸಾಮರ್ಥ್ಯ ಗೊತ್ತಾ ಅಂತ ಹೇಳ್ಕೊಂಬರು. ಇವರು ಎಷ್ಟು ಜನ ಯಾರೇ ಇರಲಿ, ಇದು ಯಾವುದೂ ಇಲ್ಲದೆ ಮೂಲೆಯಲ್ಲೆಲ್ಲೋ ಸದ್ದಿಲ್ಲದೆ ಕೂತ್ಕೊಂಡು ಅಪ್ಪ ನಾನು ನಿಮ್ಮ ಭಕ್ತ ಕಣೋ ಅಂತ ಹೇಳ್ತಾನಲ್ಲ, ಅವನು ಇಷ್ಟು ಜನಕ್ಕಿಂತ ಕೋಟಿ ಪಾಲು ಶ್ರೇಷ್ಠ. ಪ್ರಹ್ಲಾದನ ಮಾತು ನರಸಿಂಹನ ಎದುರುಗಡೆ ಹೇಳ್ತಾ ಇರತಕ್ಕಂಥದ್ದು. ನಿನ್ನ ದುಡ್ಡು, ನಿನ್ನ ಕಾಸು, ನಿನ್ನ ಭೋಗ, ನಿನ್ನ ಭಾಗ್ಯ, ನಿನ್ನ ಸತ್ಕುಲದಲ್ಲಿ ಜನನ, ನಿನ್ನ ರೂಪ, ನಿನ್ನ ತಾರುಣ್ಯ, ನಿನ್ನ ಲಾವಣ್ಯ, ನಿನ್ನ ವಿದ್ವತ್ತು, ನಿನ್ನ ಪಾಂಡಿತ್ಯ, ನಿನ್ನ ಶಕ್ತಿ, ನಿನ್ನ ಸಾಮರ್ಥ್ಯ, ತೇಜಸ್ಸು, ತಪಸ್ಸು, ವಿಕ್ರಮ, ಪರಾಕ್ರಮ, ಪ್ರತಾಪ, ಬೇಕಾದ ಅಧಿಕಾರ ಅಂತಸ್ತು ಇರಲಿ, ಅವೆಲ್ಲ ಇದ್ದರೆ ಇದು ಯಾವುದೂ ಇಲ್ಲದೆ ಕೇವಲ ಪರಮಾತ್ಮನಲ್ಲಿ ಮುಗ್ಧ ಭಕ್ತಿ ಮಾಡಿಕೊಂಡು ಮೂಲಲ್ಲಿ ನಿಶ್ಶಬ್ದವಾಗಿ ಕೂತಿದ್ದಾನಲ್ಲ, ಅವನು ಕೋಟಿ ಪಾಲು ಇವರೆಲ್ಲರಿಗಿಂತ ಶ್ರೇಷ್ಠ. ಇನ್ನೊಂದು ಮಾತು ಹೇಳ್ತಾ ಇದ್ದಾನೆ, ಏನು ಅಂತಂದರೆ, ಯಾರು ನಾವು ಬ್ರಾಹ್ಮಣರು, ನಾವು ಶ್ರೇಷ್ಠರು ಅಂತ ಹೇಳ್ಕೊಳ್ಳತಕ್ಕಂಥ, ನಾವು ವಿಪ್ರರು, ನಾವು ಶ್ರೇಷ್ಠರು, ನಾವು ಶ್ರೋತ್ರಿಯರು, ನಾವು ಶ್ರೇಷ್ಠರು ಅಂತ ಹೇಳ್ಕೊಳ್ಳತಕ್ಕಂಥವ್ರಿಗೆ ಪ್ರಹ್ಲಾದ ಒಂದು ಮಾತು ಹೇಳ್ತಾನೆ. ಏನು ಅಂತಂದರೆ, ಆಧ್ಯಾತ್ಮ ಜ್ಞಾನ ಪ್ರತಿ ಕ್ಷಣದಲ್ಲೂ ಪ್ರತಿ ವಿಚಾರದಲ್ಲೂ ಸತ್ಯವನ್ನೇ ಹೇಳತಕ್ಕಂಥ ಛಲ, ಇಂದ್ರಿಯಗಳ ಮೇಲೆ ನಿಯಂತ್ರಣ, ಇನ್ನೊಬ್ಬರನ್ನ ಕಂಡು ಅಸೂಯೆ ಮಾತ್ಸರ ಪಡೆದೇ ಇರತಕ್ಕಂಥ ನಿರ್ಮಾತ್ಸರ್ಯ, ಕೆಟ್ಟ ಕೆಲಸಕ್ಕೆ ಕೆಟ್ಟ ವಿಚಾರಕ್ಕೆ ಮನಸ್ಸು ಬುದ್ಧಿ ದೇಹವನ್ನು ಹಾಕೋಕ್ಕೆ ನಾಚಿಕೆ ಮತ್ತು ಲಜ್ಜೆ, ಮತ್ತು ಯಾರು ಏನಂದರೂ ಕೂಡ ಅದ್ರ ಮೇಲೆ ರೋಷ ಆವೇಶ ಆಕ್ರೋಶ ಮಾಡಿಕೊಳ್ಳದೆ ಎಲ್ಲರನ್ನು ಮನಸಾರ ಕ್ಷಮಿಸತಕ್ಕಂಥ ಸಹನಾಶೀಲತೆ, ಮತ್ತು ಬೆಳಿಗ್ಗೆಯಿಂದ ರಾತ್ರಿವರೆಗೂ ಅನುಷ್ಠಾನ ಮಾಡಿ ಆಚಾರ ಮಾಡಿ ಸದಾಚಾರ ಮತ್ತು ಸದ್ವಿಚಾರದಲ್ಲಿ ಇರತಕ್ಕಂಥದ್ದು, ತನ್ನ ಕೈನಲ್ಲಿ ಎಷ್ಟಾಗುತ್ತೋ ಅಷ್ಟನ್ನು ದಾನ ಧರ್ಮ ಮಾಡ್ತಾ ಇರತಕ್ಕಂಥದ್ದು, ಮತ್ತು ಹವನ ಹೋಮ ಯಜ್ಞ ಯಾಗ ಮಾಡ್ತಾ ಇರತಕ್ಕಂಥದ್ದು, ಮತ್ತು ಧ್ಯಾನ ಮತ್ತು ತಪಸ್ಸಿನಲ್ಲಿ ಮನಸ್ಸನ್ನು ತೊಡಗಿಸತಕ್ಕಂಥದ್ದು, 80 90 ಅಧ್ಯಯನ ಮಾಡ್ತಾ ಒಳ್ಳೆ ವಿಚಾರಗಳನ್ನು ಭಗವದ್ಪರ ವಿಚಾರಗಳು ತಿಳ್ಕೊಳ್ತಾ ಇರತಕ್ಕಂಥದ್ದು, ಇದಷ್ಟನ್ನು ಮೀರಿ ಶಿಖರಪ್ರಾಯವಾಗಿ ಪರಮಾತ್ಮನಲ್ಲಿ ಪ್ರತಿಕ್ಷಣ ನಾಮಸ್ಮರಣೆ ಮಾಡ್ತಾ ನಾಲಿಗೆ ಮೇಲೆ ನಾಮಸ್ಮರಣೆ ಮಾಡ್ತಾ, ಮನಸ್ಸಿನಲ್ಲಿ ನಾಮಸ್ಮರಣೆ ಮಾಡ್ತಾ, ಕನಸಲ್ಲಿ ನಾಮಸ್ಮರಣೆ ಮಾಡ್ತಾ, ಉಸಿರಿಗೆ ನಾಮಸ್ಮರಣೆ ಮಾಡ್ತಾ, ಹೆಸರಿಗೆ ನಾಮಸ್ಮರಣೆ ಮಾಡ್ತಾ, ಪ್ರತಿಕ್ಷಣ ದೇವರ ಸ್ಮರಣೆ ಮಾಡ್ತಾ ಅವನ ಧ್ಯಾನದಲ್ಲಿ ಪೂರ್ತಿ ಭಕ್ತಿ ಇಡತಕ್ಕಂಥದ್ದು, ಇಷ್ಟೂ ಇರತಕ್ಕಂಥವನ್ನು ಮಾತ್ರ ಬ್ರಾಹ್ಮಣ ಅಂತ ನಾನು ಕರಿತೀನಿ. ಡೆಫಿನೇಷನ್ ಆಫ್ ಎ ಬ್ರಾಹ್ಮಣ ಗಿವನ್ ಬೈ ಪ್ರಹ್ಲಾದ ಇನ್ ದ ಪ್ರಹ್ಲಾದ ಸ್ತುತಿ ಆಫ್ ಭಾಗವತ. ಆಧ್ಯಾತ್ಮ ಜ್ಞಾನ, ಸತ್ಯನಿಷ್ಠೆ, ಇಂದ್ರಿಯ ನಿಗ್ರಹ, ನಿರ್ಮಾತ್ಸರ್ಯ, ಲಜ್ಜ, ಸಹನೆ, ಸದಾಚಾರ, ದಾನ, ಯಜ್ಞ ಯಾಗ, ತಪಸ್ಸು, ಅಧ್ಯಯನ, ಎಲ್ಲಕ್ಕಿಂತ ಹೆಚ್ಚು ಭಗವದ್ಭಕ್ತಿ. ಇಷ್ಟು ಈ 12 ಗುಣಗಳನ್ನು ನಿತ್ಯ ನಿರಂತರ ಜೀವನ ಪೂರ್ತಿ ಮಾನಸಿಕವಾಗಿ ಕ್ರಿಯೆಯಲ್ಲಿ ಪ್ರತಿ ಕ್ಷಣದಲ್ಲಿ ಯಾರು ತೊಡಗಿಸ್ಕೊಂಡು ಪರಮಾತ್ಮನ ನಾಮಸ್ಮರಣೆ, ಅದನ್ನು ತುಂಬ ಹೇಳ್ತಾರೆ. ನಾಮಸ್ಮರಣೆ ನಾಲಿಗೆಯಿಂದ ಆಗ್ತಾ ಇರಬೇಕು, ಮನಸ್ಸಿನಿಂದ ಆಗ್ತಾ ಇರಬೇಕು, ಸಂಧಿ ಗೊಂದಿಗಳಲ್ಲಾಗ್ತಾ ಇರಬೇಕು, ನಾಡಿಗಳಲ್ಲಾಗ್ತಾ ಇರಬೇಕು, ಧಮನಿಗಳಲ್ಲಾಗ್ತಾ ಇರಬೇಕು, ನರಗಳು ಪರಮಾತ್ಮನ ಹೆಸರು ಹೇಳ್ತಾ ಇರಬೇಕು, ಒಳಗಡೆ ಇರಬೇಕು, ಹೊರಗಡೆ ಇರಬೇಕು, ಮನಸ್ಸು ಇರಬೇಕು, ಕನಸಲ್ಲಿರಬೇಕು, ಉಸಿರಿನಲ್ಲಿರಬೇಕು, ಹೆಸರಿನಲ್ಲಿರಬೇಕು, ದೇವರ ಸ್ಮರಣೆ ಆಗ್ತಾ ಇರಬೇಕು. ಅದಿದ್ದರೆ ಮಾತ್ರ ಬ್ರಾಹ್ಮಣ ಅನ್ನತಕ್ಕಂಥದ್ದನ್ನು ಸ್ಪಷ್ಟ ಮಾಡ್ತಾ ಇದ್ದಾನೆ. ಇನ್ನು ಅದಕ್ಕೆ ಕನ್ಕ್ಲೂಷನ್ ಅನ್ನು ಕೊಡ್ತಾನೆ. ಏನು ಅಂತಂತಂದರೆ, ಉತ್ತಮ ಕುಲದಲ್ಲಿ ಹುಟ್ಟಿ ಒಳ್ಳೆ ಜ್ಞಾನವನ್ನು ಪಡ್ಕೊಂಡು, ಒಳ್ಳೆ ಪಾಂಡಿತ್ಯ ವಿದ್ವತ್ತನ್ನು ಪಡ್ಕೊಂಡು, ವಿದ್ವತ್ ಚಕ್ರವರ್ತಿ ಅನ್ನತಕ್ಕಂಥ ಪ್ರಶಸ್ತಿ ಗಳಿಸ್ಕೊಂಡು, ದೊಡ್ಡ ಯಜ್ಞಯಾನಗಳನ್ನ ಮಾಡಿ, ಉಪವಾಸ ವ್ರತ ನಿಯಮಗಳನ್ನು 2 ಉಪವಾಸ 3 ಉಪವಾಸಗಳನ್ನು ಮಾಡಿ ಎಲ್ಲ ಇರತಕ್ಕಂಥ ಪ್ರತಿಯೊಂದು ಮಾಡ್ತಾ ಇರತಕ್ಕಂಥ ಬ್ರಾಹ್ಮಣ. ಆದರೆ ಭಕ್ತಿ ಮಾತ್ರ ಇಲ್ಲ. ಎಲ್ಲ ಮಾಡ್ತಾನೆ, ಆ ವಿದ್ವತ್ತೇನು, ಆ ಯಜ್ಞ ಏನು, ಯಾಗ ಏನು, ಮಂತ್ರ ಏನು, ಸ್ತೋತ್ರ ಏನು, ಬೇಕಾದ ಜರ್ಬು ಬೇಕಾದ ದೌಲತ್ತು, ಭಕ್ತಿ ಮಾತ್ರ ಇಲ್ಲ. ಆದರೆ ಏನೂ ಜ್ಞಾನ ಇಲ್ಲದೆ, ಆಧ್ಯಾತ್ಮ ಜ್ಞಾನ ಇಲ್ಲ, ಪಾಂಡಿತ್ಯ ಇಲ್ಲ, ಯಜ್ಞ ಹವನ ಹೋಮ ಗೊತ್ತಿಲ್ಲ, ಉಪವಾಸ ವ್ರತ ಸದಾಚಾರ ಸದ್ವಿಚಾರ ಏನೂ ಗೊತ್ತಿಲ್ಲ. ಆದರೆ ಪರಮಾತ್ಮನ ಹೆಸರು, ಪರಮಾತ್ಮನ ವಿಗ್ರಹ, ಪರಮಾತ್ಮನ ದೇವಸ್ಥಾನ, ದೇವರು ಅಂದರೆ ಕಣ್ಣಲ್ಲಿ ಆನಂದ ಬಾಷ್ಪ ಸುರಿಸಿ ಮೈ ಮನಸ್ಸು ಎಲ್ಲ ಹಾಕತಕ್ಕಂಥ ಚಂಡಾಲ ಶ್ವಪಚ ಅವನು, ಇವೆಲ್ಲ ಇರತಕ್ಕಂಥ ಬ್ರಾಹ್ಮಣ ಭಕ್ತಿ ಇಲ್ಲ ಅಂತಂದರೆ ಅವನಿಗಿಂತ ಇವನು 1000 ಪಾಲು ಶ್ರೇಷ್ಠ. ಇಷ್ಟೆಲ್ಲ ಯಾಕೆ ಹೇಳಿದ್ರೆ ಭಕ್ತಿ ಮಹಾಶಕ್ತ.
ಕಲಿಯುಗದಲ್ಲಿ ವಿಶೇಷವಾಗಿ ನೀವು ರಾಜಸೂಯ ಯಾಗ ಮಾಡೋಕ್ಕಾಗಲ್ಲ, ಅಶ್ವಮೇಧ ಯಾಗ ಮಾಡೋಕ್ಕಾಗಲ್ಲ, ವಾಜಪೇಯಿ ಯಾಗ ಮಾಡೋಕ್ಕಾಗಲ್ಲ, ದೊಡ್ಡ ದೊಡ್ಡ ಯಜ್ಞಗಳನ್ನು ಮಾಡೋಕ್ಕಾಗಲ್ಲ, ಕಾಡಿಗೆ ಹೋಗಿ ಒಂಟಿ ಕಾಲ ಮೇಲೆ ನಿಂತ್ಕೊಂಡು ಬೇವಿನಲ್ಲಿ ನಿಂತ್ಕೊಂಡು 80 ವರ್ಷ ತಪಸ್ಸು ಮಾಡೋಕ್ಕಾಗಲ್ಲ, ಏನೂ ಆಗಲ್ಲ ಕಲಿಯುಗದಲ್ಲಿ. ಆದರೆ ಯಾರು ಎಲ್ಲಿರ್ತೀರೋ, ಹೇಗಿರ್ತೀರೋ, ಹೊರಗಡೆ ವಿಚಾರ ಮರ್ತುಬಿಡಿ, ಪರಮಾತ್ಮನ ನಾಮಸ್ಮರಣೆ ಮಾಡ್ತಾ ಹೋಗಿ. ಯು ಆರ್ ಮಚ್ ಮಚ್ ನೋಬ್ಲರ್, ಡಿವೈನ್, ಗ್ರೇಟರ್, ಎಕ್ಸ್ಟ್ರಾರ್ಡಿನರಿ ದ್ಯಾನ್ ಮೆನಿ ಆಫ್ ದೋಸ್ ಸ್ಕಾಲರ್ಸ್, ಪಂಡಿತ್ಸ್, ಗ್ರೇಟ್ ಪೀಪಲ್. ಇದನ್ನು ಹೇಳ್ತಾ ಇದ್ದಾನೆ.